ಈ ವಿಡಿಯೋದಲ್ಲಿ ಸಜ್ಜೆ ರೊಟ್ಟಿ, ಸಿಹಿ ಶೇಂಗಾ ಪುಡಿ, ಸಿಹಿ ಎಳ್ಳು ಪುಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸಜ್ಜೆ ರೊಟ್ಟಿಗೋಸ್ಕರ ಹಿಟ್ಟು ಬೇಕಲ್ಲ, ಹಂಗಾಗಿ ಫಸ್ಟ್ ಸಜ್ಜೆನ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು ಕೆಜಿ ಸಜ್ಜೆಗೆ ನಾನಿಲ್ಲಿ ಅಂದಾಜಾಗೆ 50 ಗ್ರಾಮ್ ಅಷ್ಟು ಉದ್ದಿನ ಬೇಳೆ, 1 ಸ್ಪೂನು ಕೊತ್ತಂಬರಿ ಕಾಳು, 1 ಸ್ಪೂನು ಮೆಂತ್ಯ ಕಾಳು, 1 ಸ್ಪೂನ್ ಅಷ್ಟು ಜೀರಿಗೆ, 1 ಆಗಲಿ 2 ಆಗಲಿ ಅರಿಶಿನ ಕೊಂಬು. ಅರಿಶಿನ ಕೊಂಬಿಲ್ಲ ಅಂದರೆ ನಾವು ಹಿಟ್ಟು ಕಳಿಸುವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಆಯಿತು. ಬೇಕಿದ್ರೆ 1 ಸ್ಪೂನ್ ಕರಿಮೆಣಸು ಕೂಡ ಹಾಕ್ಬೋದು, ನಾನಿಲ್ಲಿ ಹಾಕಿಲ್ಲ. ಎಲ್ಲವೂ ಸಜ್ಜಿಯಲ್ಲಿ ಹಾಕಿದ ಮೇಲೆ ಅರಿಶಿನ ಕೊಂಬು ಈ ಥರ ದಜ್ಜಿ ಹಾಕ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ನಾನು ಗಿರಣಿಗೆ ತಗೊಂಡೋಗಿ ಹಿಟ್ಟು ಮಾಡ್ಕೊಂಡು ಬಂದೀನಿ. ಹಿಟ್ಟು ರೆಡಿ ಆಗಿದೆಯಲ್ಲ, ನಾನು ಮುಚ್ಚಳ ಓಪನ್ ಮಾಡಿಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಹಿಟ್ಟು ಕೂಲ್ ಆಗಲಿ ಅಂತೇಳಿ. ಗಿರಣಿಗೆ ಹಾಕ್ಸಿದಾಗ ಸ್ವಲ್ಪ ಹೀಟ್ ಆಗಿರುತ್ತಲ್ಲ. ಇಲ್ಲಿ ನಾನು 2 ಗ್ಲಾಸ್ ಅಷ್ಟು ಸಜ್ಜೆ ಹಿಟ್ಟನ್ನು ಜಳ್ಳಿ ಮಾಡ್ಕೊತಾ ಇದ್ದೀನಿ. ಎರಡು ಗ್ಲಾಸು ಸಜ್ಜೆ ಹಿಟ್ಟಿಗೋಸ್ಕರ 1 ಗ್ಲಾಸ್ ಆಗಲಿ ಇಲ್ಲಾಂದರೆ 3/4 ಗ್ಲಾಸ್ ಅಷ್ಟಾಗಲಿ ಶೇಂಗಾ ಬೀಜ ತಗೋಬೇಕು. ಶೇಂಗಾ ಬೀಜನ ಮಿಕ್ಸಿ ಮಾಡಿ ಪೌಡರ್ ಮಾಡಿ ಅದರಲ್ಲಿ ಮಿಕ್ಸ್ ಮಾಡ್ಕೊತೀನಿ ನಾನು. ಏನಂದರೆ ಶೇಂಗಾ ಬೀಜ ಹಾಕೋದ್ರಿಂದ ನಾವು ಜಾಸ್ತಿ ದಿನ ಇಟ್ಟರು ಕ್ರಿಸ್ಪಿನೆಸ್ ಹಂಗೆ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಶೇಂಗಾ ಬೀಜ ಬೇಡ ಅಂದರೆ ಅದು ಸ್ಕಿಪ್ ಮಾಡ್ಬೋದು. ಇನ್ನು ಉಳಿದಿರೋ ಪ್ರಾಸೆಸ್ ಎಲ್ಲ ಸೇಮು. ಇಲ್ಲಿ ಫಸ್ಟ್ ನಾನು ಸ್ವಲ್ಪ ಹಿಟ್ಟಲ್ಲಿ ಬಿಸಿನೀರು ಹಾಕಿ ನಾದ್ಕೊತೀನಿ, ಹಂಗಾಗಿ ಸ್ವಲ್ಪ ಹಿಟ್ಟು ಸೈಡಿಗೆ ತಗೊಂಡಿದ್ದೀನಿ. ಉಳಿದಿರೋ ಹಿಟ್ಟಲ್ಲಿ ನೀರು ಕಾಯಕ್ಕಿಟ್ಟಿದ್ದೆ, ಆ ಬಿಸಿ ನೀರು ಇರುತ್ತಲ್ಲ ಆ ನೀರನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಫಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಂಡು ಬೇಕಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು. ಜೋಳದ ಹಿಟ್ಟು ಥರ ಜಾಸ್ತಿ ನೀರು ಬೇಕಾಗಿಲ್ಲ ಇದಕ್ಕೆ. ಬಿಸಿ ಇರುತ್ತಲ್ಲ ಅದಕ್ಕೆ ಒಂದು ಸ್ಪೂನಿಂದ ಈ ಥರ ಕಲಿಸ್ಕೊತಾ ಇದ್ದೀನಿ. ಫಸ್ಟ್ ನೀರೆಲ್ಲ ಹಿಟ್ಟಿಗೆ ಅಂಟೋ ಥರ. ಈಗ ಕೈನ ನೀರಿಂದ ಸ್ವಲ್ಪ ಒದ್ದಿ ಮಾಡಿಕೊಂಡು ಈ ಥರ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ರೊಟ್ಟಿ ಮಾಡ್ಕೊಳ್ಳುವಾಗಾದರೆ ಸ್ವಲ್ಪ ಹಿಟ್ಟಿಗೆ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ರೊಟ್ಟಿ ಮಾಡಿಕೊಂಡು ಮತ್ತೆ ಇನ್ನೂ ಸ್ವಲ್ಪ ಹಿಟ್ಟಿಗೆ ಬಿಸಿನೀರು ಹಾಕ್ಕೊಂಡು ಆಮೇಲೆ ರೊಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿ ಬರ್ತವೆ. ಒಂದೇ ಸಲ ಎಲ್ಲ ಹಿಟ್ಟಿಗೂ ಒಂದೇ ಸಲ ಬಿಸಿನೀರು ಹಾಕಿ ನಾದ್ಕೊಂಡು ಮತ್ತೆ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಇಲ್ಲಿ ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡ್ರೇ ನಾವು ರೊಟ್ಟಿನ ಲಟ್ಟಿಸಿದಾಗ ಈಸಿ ಆಗುತ್ತೆ, ಕಟ್ ಆಗೋದಿಲ್ಲ. ಈಗ ಉಳ್ಳಿನ ತಗೊಂಡು ನಾವು ಚೆನ್ನಾಗಿ ನಾದ್ಕೋಬೇಕು. ಉಳ್ಳಿನ ಈ ಥರ ಸೈಡಲ್ಲಿ ಒತ್ಕೊಂಡ್ರೆ ನಾವು ಲಟ್ಟಿಸುವಾಗ ಸೈಡಲ್ಲಿ ಸೀಳೋದಿಲ್ಲ. ಈಗ ಒಂದು ಪ್ಲೇಟಲ್ಲಿ ನಾನು ಒಣಮೆಣಸು ಬೀಜ, ಕೆಂಪು ಮೆಣಸಿನಕಾಯಿ ಬೀಜ ಅಂತೀವಲ್ಲ ಅವು, ಮತ್ತು ಕಪ್ಪು ಎಳ್ಳು ಸ್ವಲ್ಪ ತಗೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಕೆಳಗೆ ಸ್ವಲ್ಪ ಅಕ್ಕಿ ಹಿಟ್ಟಾಗಲಿ ಇಲ್ಲಾಂದರೆ ಜೋಳದ ಹಿಟ್ಟಾಗಲಿ ಇಲ್ಲ ಸಜ್ಜಿ ಹಿಟ್ಟೇ ಆಗಲಿ ಸ್ವಲ್ಪ ಹಾಕ್ಕೊಂಡು ಅದರ ಮೇಲೆ ಉಳ್ಳಿನ ಇಟ್ಟು ಲೈಟಾಗಿ ಈ ಥರ ತಟ್ಕೋಬೇಕು. ನನಗೆ ರೊಟ್ಟಿನ ಪೂರ್ತಿ ತಟ್ಟೋದಕ್ಕೆ ಬರಲ್ಲ, ಹಂಗಾಗಿ ಸ್ವಲ್ಪ ತಟ್ಟದ ಮೇಲೆ ಲಟ್ಟಣಿಗೆ ತಗೊಂಡು ಅದಕ್ಕೆ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊತೀನಿ.
ಒಂದು ಕೈಯಿಂದ ರೊಟ್ಟಿನ ಸರಿಸ್ತಾ ಈ ಥರ ಲಟ್ಟಿಸ್ತಾ ಹೋಗಬೇಕು. ಸೈಡಲ್ಲಿ ಮಾತ್ರ ಲಟ್ಟಿಸ್ಬೇಕು, ಮಧ್ಯದಲ್ಲಿ ಲಟ್ಟಿಸ್ಬಾರ್ದು. ಕೆಳಗಡೆ ಒಣ ಹಿಟ್ಟು ಏನಾದರೂ ಖಾಲಿ ಆದರೆ ನಿಧಾನಕ್ಕೆ ರೊಟ್ಟಿ ಎತ್ಬಿಟ್ಟು ಮತ್ತೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಮತ್ತೆ ಈ ಥರ ಲಟ್ಟಿಸ್ಕೋಬೇಕು. ನಾವು ಬಿಸಿನೀರು ಹಾಕಿ ಕಲಿಸ್ಕೊಂಡಿದ್ವಲ್ಲ ಹಿಟ್ಟನ್ನು, ಹಂಗಾಗಿ ಎಲ್ಲೂ ಸೀಳೋದಿಲ್ಲ. ಈ ಥರ ತಳ್ಳು ಮಾಡ್ಕೋಬೇಕು. ಈ ಕಡೆ ಸ್ಟವ್ ಮೇಲೆ ಹಂಚನ ಕಾಯಕ್ಕಿಟ್ಟಿದ್ದೆ. ಈಗ ರೊಟ್ಟಿನ ಕಾಯ್ದಿರೋ ತವಾ ಮೇಲೆ ಹಾಕಿದ್ದೀನಿ. ಕೆಳಗಡೆ ಹಿಟ್ಟಿನ ಭಾಗ ಮೇಲ್ಗಡೆ ಬರೋ ಥರ ಹಾಕಬೇಕು. ಒಂದು ಕಾಟನ್ ಬಟ್ಟೆ ತಗೊಂಡು ನೀರಲ್ಲಿ ಒದ್ದಿ ಮಾಡಿಕೊಂಡು ರೊಟ್ಟಿ ಮೇಲೆ ಎಲ್ಲ ಕಡೆ ನೀರು ಹಚ್ಚಬೇಕು. ಈಗ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೇಲೆ ನೀರಿನ ಅಂಶ ಹೋಗೈತೆ ಅಂತ ಅನಿಸುತ್ತಲ್ಲ, ಆವಾಗ ರೊಟ್ಟಿನ ತಿರುಗಿಸ್ಕೋಬೇಕು. ಎರಡು ಸೈಡಲ್ಲಿ ರೊಟ್ಟಿ ಚೆನ್ನಾಗಿ ಬೆಂದ ನಂತರ ಇವಾಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಈಗ ಪದೇ ಪದೇ ರೊಟ್ಟಿನ ಟರ್ನ್ ಮಾಡ್ತಾ ಎಲ್ಲ ಸೈಡ್ಸಲ್ಲಿ ರೊಟ್ಟಿ ಚೆನ್ನಾಗಿ ಬೆಂದೋ ಥರ ನೋಡ್ಕೋಬೇಕು. ಎಲ್ಲ ರೊಟ್ಟಿಗಳನ್ನ ಇದೇ ಥರ ಮಾಡ್ಕೊಂಡಿದ್ದೀನಿ. ಇದೊಂದು ಪ್ಲೇನ್ ರೊಟ್ಟಿ ಮಾಡ್ತಾ ಇದ್ದೀನಿ. ಎಳ್ಳು ಏನು ಹಚ್ಚಿಲ್ಲ, ಹಂಗೆ ಮಾಡ್ತಾ ಇದ್ದೀನಿ. ಉಳ್ಳಿ ಏನಾದರೂ ನಮ್ಗೆ ಇಲ್ಲಿ ಮೆತ್ತಗಾಗಿದ್ದರೆ ಸ್ವಲ್ಪ ಒಣಸಜ್ಜಿ ಹಿಟ್ಟು ಹಾಕ್ಕೊಂಡು ನಾದ್ಕೋಬೇಕು ಈ ಥರ. ರೊಟ್ಟಿ ಬಿಸಿ ಇದ್ದಾಗ ಒಂದ್ರ ಮೇಲೆ ಒಂದು ಹಾಕಬಾರ್ದು. ಆರದ ಮೇಲೆ ಒಂದು ರೊಟ್ಟಿ ಮೇಲೆ ಒಂದು ರೊಟ್ಟಿ ಇಡ್ಬೋದು. ಒಂದು 2-3 ರೊಟ್ಟಿ ಈ ಥರ ಕಟ್ಟಾಯಿತು. ಹಿಟ್ಟೇನಾದರೂ ಮೆತ್ತಗಾಗಿದ್ರೆ ಹಂಗಾಗಿರುತ್ತೆ. ಅವಾಗ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡು ಮಾಡಿದೆ, ಅವಾಗ ಕರೆಕ್ಟಾಗಿ ಬಂದವು. ಎಲ್ಲ ರೊಟ್ಟಿನ ಸ್ಟೀಲ್ ಬಾಕ್ಸಲ್ಲಿ ದೊಡ್ಡವು ಇರ್ತಾವಲ್ಲ ಅದರಲ್ಲಾಗಲಿ, ಸ್ಟೀಲ್ದು ದೊಡ್ಡದು ಕ್ಯಾರಿಯರ್ ಇರುತ್ತಲ್ಲ ಅದರಲ್ಲಾಗಲಿ ಸ್ಟೋರ್ ಮಾಡ್ಕೋಬೋದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ರೆಗಿನ ಒಂದು ತಿಂಗಳ ತನಕ ಸ್ಟೋರ್ ಮಾಡ್ಬೋದು. ಈಗ ಇಲ್ಲಿ ಸಿಹಿ ಎಳ್ಳು ಪುಡಿ ತೋರಿಸ್ತಾ ಇದ್ದೀನಿ. ಎಳ್ಳು ಪುಡಿಗೋಸ್ಕರ ಫಸ್ಟ್ ಎಳ್ಳನ್ನು ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನಾದರೂ ಕಸ ಡಸ್ಟ್ ಏನಾದರೂ ಇದ್ದರೆ ತೆಗಿಬೋದು ಅಲ್ಲ ಅಂತೇಳಿ. ಇಲ್ಲಿ 1 ಕಪ್ಪಷ್ಟು ಕಪ್ಪು ಎಳ್ಳು ತಗೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು 1 ಕಪ್ಪಷ್ಟು ಕಪ್ಪು ಎಳ್ಳು ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವು ಬೇಗ ಫ್ರೈ ಆಗಿಬಿಡ್ತವೆ. ಫ್ರೈ ಆದಮೇಲೆ ಅವು ಆಲ್ರೆಡಿ ಚಟ ಚಟ ಅಂತ ಸಣ್ಣಗೆ ಶಬ್ದ ಬರುತ್ತೆ. ಆ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಂಡ್ರೆ ಆಯಿತು. ಹುರಿದಿರೋ ಎಳ್ಳನ್ನ ಒಂದು ಪ್ಲೇಟಲ್ಲಿ ಹಾಕಿ ಆರೋದಕ್ಕೆ ಇಟ್ಟಿದ್ದೀನಿ. ಅಷ್ಟರೊಳಗೆ ನಾವಿಲ್ಲಿ ಬೆಲ್ಲನ ಕುಟ್ಕೊಳ್ಳೋದು, ಇಲ್ಲಾಂದರೆ ಈ ಥರ ಚಾಕುಯಿಂದ ಕಟ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋಣ.
ಈಗ ಒಂದು ಮಿಕ್ಸಿ ಜಾರಲ್ಲಿ ಫಸ್ಟ್ ತಣ್ಣಗಾಗಿರೋ ಎಳ್ಳೆಲ್ಲ ಹಾಕ್ಕೊಂಡು ಫುಲ್ಲು ನುಣ್ಣಗಾಗಿ ಮಿಕ್ಸಿ ಮಾಡ್ಕೋಬೇಕು. ಬೆಲ್ಲ ಹಾಕಿದ ಮೇಲೆ ಎಳ್ಳು ಮಿಕ್ಸಿ ಆಗೋದಿಲ್ಲ, ಹಂಗಾಗಿ ಎಳ್ಳು ಚೆನ್ನಾಗಿ ನುಣ್ಣಗಾದ್ಮೇಲೆ ನಾವು ಬೆಲ್ಲ ಹಾಕ್ಕೋಬೇಕು. ಎಳ್ಳು ನುಣ್ಣಗಾದ್ಮೇಲೆ 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. 1 ಕಪ್ಪು ಎಳ್ಳುಗೆ 1 ಕಪ್ಪಷ್ಟು ಬೆಲ್ಲ ಬೇಕಾಗುತ್ತೆ. ಬೆಲ್ಲ ಹಾಕ್ಕೊಂಡು ಇವಾಗ ಮತ್ತೆ ಕಲಿಸ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡುವಾಗ ಕಂಟಿನ್ಯೂ ಆಗಿ ಆನ್ ಮಾಡಬಾರ್ದು. ಆನ್ ಮಾಡಿದ್ಮೇಲೆ 1-2 ಸೆಕೆಂಡ್ ಆದಮೇಲೆ ಮತ್ತೆ ಸ್ಟಾಪ್ ಮಾಡಿ ಒಂದು ಸಲ ಕೈ ಆಡಿಸ್ಬಿಟ್ಟು ಸ್ಪೂನಿಂದ ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಹಂಗಾದರೆ ಸ್ವಲ್ಪ ನಮಗೆ ಉದುರಾಗಿ ಬರುತ್ತೆ. ನಾವು ಇಲ್ಲಿ ರೊಟ್ಟಿಗೋಸ್ಕರ ಮಾಡ್ತಾ ಇದ್ದೀವಲ್ಲ, ಸ್ವಲ್ಪ ಉದುರಿದ್ರೆ ರೊಟ್ಟಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅಷ್ಟೇ, ಎಳ್ಳು ಪುಡಿ ರೆಡಿ ಆಯಿತು. ಈಗ ಒಂದು ಪ್ಲೇಟಲ್ಲಿ ತಗೊಂಡು ಆರದ ಮೇಲೆ ಒಂದು ಏರ್ ಟೈಟ್ ಬಾಕ್ಸಲ್ಲಿ ನಾವು ಸ್ಟೋರ್ ಮಾಡ್ಕೋಬೋದು. ಈಗ ಮಾಡ್ತಾ ಇರೋದು ಸಿಹಿ ಶೇಂಗಾ ಪುಡಿ, ಸ್ವೀಟ್ ಶೇಂಗಾ ಪುಡಿಗೋಸ್ಕರ ಫಸ್ಟು ಶೇಂಗಾ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗೋ ತನಕ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಶೇಂಗಾ ಫ್ರೈ ಆದಮೇಲೆ ತಣ್ಣಗಾದ್ಮೇಲೆ ಸಿಪ್ಪೆಲ್ಲ ಬಿಡಿಸ್ಕೊಂಡ್ಮೇಲೆ ಮಿಕ್ಸಿ ಜಾರಲ್ಲಿ ನಾವು ಹುರ್ಕೊಂಡಿರೋ ಶೇಂಗಾ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಪೌಡರ್ ಥರ ಮಿಕ್ಸಿ ಮಾಡ್ಕೋಬೇಕು. ಈಗ ಅದರಲ್ಲಿ 2 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಆಮೇಲೆ 1 ಕಪ್ಪು ಶೇಂಗಾ ಬೀಜಗೆ ಅರ್ಧ ಕಪ್ಪಷ್ಟು ಬೆಲ್ಲ ಬೇಕಾಗುತ್ತೆ. ಸ್ವೀಟ್ನೆಸ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 3/4 ಕಪ್ ತನಕ ಹಾಕ್ಕೋಬೋದು. ಈಗ ಶೇಂಗಾ ಪುಡಿನ ಒಂದು ಪ್ಲೇಟಲ್ಲಿ ತಗೊಂಡು ಆರದ ಮೇಲೆ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋಬೋದು. 15 ದಿನದಿಂದ 20 ದಿನ ತನಕ ಸ್ಟೋರ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಡಬೇಕಂತೇನಿಲ್ಲ. ಇಲ್ಲಿ ಕುಂಬಳಕಾಯಿನ ಕಟ್ ಮಾಡಿ ಸ್ಟೀಮ್ ಮಾಡ್ತಾ ಇದ್ದೀನಿ. ಇಲ್ಲ ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡ್ಬೋದು. ಸ್ಟೀಮ್ ಮಾಡಿರೋ ಕುಂಬಳಕಾಯಿನ ನಾವು ರೊಟ್ಟಿ ಜೊತೆಗೆ ಸ್ವೀಟ್ ಶೇಂಗಾ ಪುಡಿ ಅವು ನಂಚ್ಕೊತೀವಲ್ಲ, ಆವಾಗ ಇದನ್ನು ಕೂಡ ನಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಹದಿನೈದು ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ಆಮೇಲೆ ಸ್ಟವ್ ಆಫ್ ಮಾಡಿಕೊಂಡ್ರೆ ಕುಂಬಳಕಾಯಿ ರೆಡಿ ಆಗುತ್ತೆ.